ಪಬ್ಲಿಕ್ಗೆ ಪ್ರಾಬ್ಲಮ್ ಆಯ್ತೈತೆ ಇಲ್ಲಿ. ವಾಶ್ರೂಮ್ಗೆ ಇಶ್ರೂಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಆಮೇಲೆ ಮಕ್ಳುಗಳು ಎಲ್ಲ ಹೋಗಕ್ ಆಯ್ತಾ ಇಲ್ಲ. ಅದಕ್ಕೆ ಅಂತ ನನ್ನ ಕಾಸಲ್ಲೇ ನಾನು ಕಟ್ಸಿದ್ದೀನಿ ಹೊಸ ವಾಶ್ರೂಮು, ಅಂದರೆ ಏನು ಪಬ್ಲಿಕ್ ಟಾಯ್ಲೆಟ್. ಇಲ್ಲಿ ರಾಬಿನ್ ಥಿಯೇಟ್ರ್ ಐತಲ್ಲ, ಅಲ್ಲಿಂದ ಒಂಚೂರು ಮುಂದೆ ಕಟ್ಸಿದ್ದೀನಿ. ಅವ್ರು ಯಾರು ಕೂಲಿ ಕೆಲಸದವ್ರು ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಬಾಕ್ಲು ಹಾಕೊಂಡು ಬರ್ತೀಯಾ ಅಂತ ಕೇಳಕ್ ಬಂದೆ. ಇದೇನಣ್ಣ ಪಾಪ ಕಷ್ಟಪಡ್ತಾರೆ, ಕಷ್ಟಪಡ್ತಾರೆ, ಅದನ್ನೇ ಅಣ್ಣ ಏನ್ ಕೇಳ್ತಾಳ ನಿಮ್ಮ ಹತ್ರ ಬಂದಿ? ಬಾತ್ರೂಮ್ ಇದ್ ಮಾಡ್ಬೇಕಂತ. ಇದೇ ಕೆಲ್ಸ ಆ ಅಂಗಡಿನೂ ಹಂಗೆ ಕೇಳ್ಕೊಂಡು ಇದ್ ಮಾಡ್ಕೊ ಬಂದವನಿಗೆ, ಅಲ್ಲೇ ಇಲ್ಲಿಗೆ ಬಂದವನಿಗೆ. ಈಗ ನಾವ್ ವ್ಯಾಪಾರ ಮಾಡೋರಲ್ವಾ ಇಲ್ಲಿ? ನೀನು ವ್ಯಾಪಾರ ಮಾಡು, ಅರ್ಧ ಗಂಟೆ ಬಾಕ್ಲಾಕು. ಇಲ್ಲೆಲ್ಲ ಹಾಕಲ್ಲ. ಬಾಳಣ್ಣ ಏ ನಡಿ ಗುರು, ಕ್ಲೀನ್ ಮಾಡಿದ್ರೆ ಇವತ್ತು ಇನಾಗ್ರೇಷನ್ ಐತಣ್ಣ. ಹೋಗ್ರು ಹೋಗ್ರು, ಸುಮ್ನೆ ಇಲ್ಲಿ ಹೊಡ್ಸ್ಕೊತಾರೆ. ವ್ಯಾಪಾರ ಮಾಡ್ಬಿಟ್ಟು ಬರ್ಬೇಕಂದ್ರೆ ನಿನ್ಗೆ ಅಲ್ಲಿ ಇವತ್ತು ಇನಾಗ್ರೇಷನ್ ಮಾಡ್ಬೇಕು. ಹೋಗ್ರು ನೀನು ಬಾ ಇಲ್ಲಿ. ಇವತ್ತು ಒಳ್ಳೆ ವಾರ ಅಂತ, ಒಳ್ಳೆ ವಾರ ಅಂತೆ ಬಾರಣ. ನಡಿ ಗುರು ಅಲ್ಲಿ, ಒಳ್ಳೆ ವಾರ ಅಂತೆ ಬಾರಣ. ಏ ಹೋಗ್ರಿ ರೀ, ಏ ಹೋಗ್ರಿ ರೇ, ಸುಮ್ನೆ ರೇ. ಇವತ್ತು ಒಳ್ಳೆ ದಿನ ಅಂತೆ, ಒಳ್ಳೆ ದಿನ ಅಂತೆ, ಬಾ ನಡೀರಿ, ಕ್ಲೀನ್ ಮಾಡ್ಬಿಟ್ಟು ಹೋಗುವಂತೆ. ಏಯ್ ಏನು ಏನ್ ಹಿಂಗಂದ್ರೆ ಹೋಗು. 2 ನಿಮಿಷ ನೋಡಿ ಈಗ ಸುಮ್ನೆ ಹೋಗ ಸೈಡ್ಗೆ. ಏ ಯಜಮಾನ ಹೋಗ್, ಯಜಮಾನ ಹೋಗ್, ಯಜಮಾನ ಒಳ್ಳೇದಲ್ಲ ಅದು. ಅಣ್ಣ ನಾನೇನ್ ಕೇಳ್ಬಾರ್ದು ಕೇಳಲಿಲ್ಲ ಅಣ್ಣ. ನೀನೇನಣ್ಣ ನೀನು ಏನು ಜ್ಞಾನನೇ ಇಲ್ಲ. ಬೆಳಿಗ್ಗೆ ಹೋಗು, ಸುಮ್ನೆ ಈಗ ಅಂಗಡಿ ಓಪನ್ ಮಾಡಿ ಹೋಗು. ಅಣ್ಣ ಈಗ ವಿಷಯ ಏನ್ ಗೊತ್ತಾ, ಫಸ್ಟಿಂದ ಹೇಳ್ತೀನಿ, ಫಸ್ಟಿಂದ ಅಣ್ಣ ಇರೋಣ ಒಂದ್ ನಿಮಿಷ. ಗಾಡಿ ನಮ್ ಗಾಡಿಗೆ ಹಾಕೊಂಡು ಕುಡಿಸ್ತಾರೆ. ಹೋಗಿ ಆಯ್ತು ಅಣ್ಣ ವಿಷಯ ಏನ್ ಗೊತ್ತಾ ಅಣ್ಣ, ಬಾರಣ ಇಲ್ಲಿ. ಏನ ನನ್ನ ಅಂಗಡಿ ಬಂದ್ ಮಾಡ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಂತ. ಏನ್ ಕೆಲ್ಸ ಅಂತೆ? ಏ ಅವ್ರು ಮಾಡ್ತಾವ್ರೆ, ನೀನ್ ಮಾಡ್ಕೋಗ. ಅವ್ರ ಬಿಸ್ನೆಸ್ ಐತೆ, ಕಟ್ಸಿದೀನಿ ಸಾರ್. ಹೊಸ್ದಾಗಿ ಪಾಪ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲ, ಅಂದ್ರೆ ಮಕ್ಳಿಗೆಲ್ಲ ಇದಕ್ಕೆಲ್ಲ ಪ್ರಾಬ್ಲಮ್ ಆಗೈತೆ. ರೋಡಲ್ಲಿ ಉಯ್ಯಂಗಿಲ್ವಲ್ಲ ಇವಾಗ, ಅದಕ್ಕೆ ಕಸ್ಟಮರ್ ಇರ್ಲಿಲ್ಲ ಏನೋ. ಹೋಗಿ ಹೋಗಿ ಆಯ್ತು ಹೋಗೋ. ಏಯ್ ಆ ಕಡೆ ಹೋಗು. ಎಲ್ಗೋ ಹೇಳ್ತಾ ಆಗಲ್ಲ ಅಂದ್ಬಿಟ್ಟು, ಅವ್ರ ಬಿಸ್ನೆಸ್ ಐತೆ, ನಿನ್ ಬಿಸ್ನೆಸ್ ಇಲ್ಲ, ನೀ ಮಾಡ್ಕೋ. ಅವ್ರು ಬೇಕು ಅಂತ ಸುಮ್ನೆ ಕೂತಿದ್ರು, ಬಿಸ್ನೆಸ್ ಇಲ್ಲ ಇಲ್ಲಿ. ಹೋಗೋ, ನನ್ ಗೊತ್ತು. ಇಲ್ಲಿ ಬಿಸ್ನೆಸ್ ಹೋಗಪ್ಪ, ಬಿಸ್ನೆಸ್ ಇಲ್ವಲ್ಲ, ಬಾರಣ. ಏಯ್ ಹೋಗ ಆ ಕಡೆ ಹೋಗ್, ಸುಮ್ನೆ ಮರ್ಯಾದಾಗ ಹೋಗು. ಅಡ್ಡ ಮುಟ್ಟಬೇಡ, ಹಂಗೆ ಹೋಗ, ನಿಂತ್ಕೊಳ್ಳಲ್ಲಿ. ಇಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ ತಾನೆ, ಯಾರು ಇಲ್ಲ. ಏ ನಡೀತದ, ಸಕ್ಕತ್ತಾಗೈತೆ. ಅವ್ರಿಗೆ ಬೊಂಬಾಟಾಗೈತೆ ವ್ಯಾಪಾರ. ನಾವ್ ಇಲ್ಲೇ ನೋಡ್ತೀವಿ, ಇಲ್ಲಿಂದಾನೆ ಸಾಯಂಕಾಲದೊಳಗೆ ಫ್ರೆಶ್ ಐಟಮ್ ಅವ್ರು. ಏಯ್ ಅರ್ಧ ಗಂಟೆ ಬಂದ್ಬಿಟ್ಟು ಇರೋಣ ಇರೋಣ ಒಂದ್ ನಿಮಿಷ ಅಡಿಯೋಣ, ಸಾಕ್ ರೆಡಿಯೋಣ. ಅವ್ನ್ ಮೆಂಟ್ಲ, ಅವನು ಮೆಂಟ್ಲು ಬಿಟ್ಟಾಕ್ರಿ. ಬಿಡಿ ಬಿಡಿ ಬಿಡಿ. ಓಯ್ ಇರೋಣ, ಸಾಕ್ ಬಿಡೋಣ ಬಿಡೋಣ. ಚಾ ನನ್ ಮಗ ಅವನು, ಬಿಡಿ. ಆಯ್ತು ಬಿಡಿ, ಬಿಟ್ಟಾಕಿ. ಇವ್ನು ಏನಕ್ ಮಾಡ್ತಾನ ಈ ಸಮಾಧಾನ? ದಮ್ ಐತೇನಾ ನಮ್ಗ? ಬೇಜಾನ ಐತ್, ಹೋಗು. ತುಂಬಾ ಮಾಡ್ಬಿಟ್ಟಿದೀವಿ, ನೀನು ಚಿಕ್ಕ ಬಚ್ಚ ನಮ್ ಮುಂದೆ ಹೋಗು. ತುಂಬಾ ಮಾಡ್ಬಿಟ್ಟಿದೀವಿ. ಬರಲ್ವಾ ಅಣ್ಣ? ಆಯ್ತು ಬಿಡೋಣ. ಬರಲ್ಲ ಅಂತೆ, ಸುಮ್ಮನೆ ನೋಡಿ. ಆಯ್ತು ಬಿಡು. ಓ ಈಗ ಗೊತ್ತಾಯ್ತಣ್ಣ, ಇವ್ನ್ ಯಾರ್ ಗೊತ್ತಾ ಕಳ್ಸಿರೋದು? ಗೊತ್ತಿಲ್ಲ ಯಾರು ಕಳ್ಸೋರಂತ. ಈಗ ಗೊತ್ತಾಯ್ತು ನನಗೆ. ಒಳಗೆ ಕ್ಯಾಮ್ರಾ ಐತೆ. ಇದು ಬಕ್ರಾ ಪ್ರೋಗ್ರಾಮು, ಕುರಿಗಳು ಸ್ವಾಮಿ ಕುರಿಗಳು ಅಂತ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ಅಣ್ಣ ದಯವಿಟ್ಟು ಕ್ಷಮಿಸ್ಬೇಕು. ಏನಪ್ಪಾ ಅಂದ್ರೆ ಈ ತರ ಜೀವನದಲ್ಲಿ ನಡೀತಾವೆ. ಯಾರು ಗುರುತು ಪರಿಚಯ ಯಾರು ಇರಲ್ಲ. ಯಾರೋ ಬಂದ್ಬಿಟ್ಟು ಏನೋ ಮಾತಾಡ್ಕೊಂಡು ಏನೋ ತಲಾಟೆ ಮಾಡ್ತಿರ್ತಾರೆ. ನಾವು ಸಿಟ್ಟು ಮಾಡ್ಕೋಬಾರ್ದು, ಕರೆಕ್ಟ್ ಅಲ್ವಾ? ನಮ್ಗೆ ಎಷ್ಟು ಪೇಷನ್ಸ್ ಇರುತ್ತೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ನಗ್ನಾಗ್ತಾ ಇರ್ಬೇಕು ಯಾವಾಗ್ಲೂ. ಸಿಟ್ಟು ಮಾಡ್ಕೊಂಡ್ರೆ ತುಂಬಾ ಕಷ್ಟ ಅಂತೆ, ಕರೆಕ್ಟ್ ಅಲ್ವಾ? ನಗ್ನಾಗ್ತಾ ಇರ್ಬೇಕು. ಇಂಥವ್ರಿಗೆಲ್ಲ ನಗ್ನಾಗ್ತಾನೆ ಆಟ ಆಡಿಸ್ಬೇಕು, ಕರೆಕ್ಟ್ ಅಲ್ವಾ? ನೀವ್ ಹೆಂಗ್ ಮಾಡಿದ್ರೆ ನಗ್ನಾಗ್ತಾ ಮಾತಾಡಿದ್ರೆ ಆಮೇಲೆ ಹೆಂಗ್ ಆಗ್ಬಿಟ್ರಿ, ಹುಲಿ ಆಗ್ಬಿಟ್ರಿ ದಿಕ್ಕಿದಂಗೆ ಸಿಂಹ.
ಅಲ್ವಾ? ಹಂಗೆ ಅಷ್ಟೇ. ಥ್ಯಾಂಕ್ ಯು ಅಣ್ಣ.